ಅರಣ್ಯ ಹಕ್ಕು ಕಾಯ್ದೆ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನ ಉಲ್ಲಂಘಿಸಿ ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿಯ ನಡವಳಿಕೆಗೆ ವ್ಯತಿರಿಕ್ತವಾಗಿ ಜಂಟಿ ಮಹಜರು ಜರುಗುತ್ತಿರುವುದಕ್ಕೆ ಅರಣ್ಯವಾಸಿಗಳು ಸಿರ್ಸಿಯಲ್ಲಿ ಏಪ್ರಿಲ್ 9ರಂದು ಗುರುವಾರ ಮುಂಜಾನೆ 10:30 ಗಂಟೆಗೆ ಮಹಜರು ಪ್ರಕ್ರಿಯೆಯ 6 ನ್ಯೂನತೆ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಕೊಡಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಯಲ್ಲಾಪುರ ತಾಲೂಕಿನ ಗ್ರೀನ್ ಕಾರ್ಡ್ ಪ್ರಮುಖರು ಸ್ಥಳೀಯ ವೆಂಕಟರಮಣ ದೇವಸ್ಥಾನದ ಆವರಣದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯಿಂದ ತೆಗೆದುಕೊಳ್ಳಲಾದ ನಿರ್ಣಯವನ್ನ ತಿಳಿಸಿದರು. ಜಿಲ್ಲಾದ್ಯಂತ 18,000ಕ್ಕೂ ಅಧಿಕ ಅರಣ್ಯವಾಸಿಗಳು ಡಿಸೆಂಬರ್ 6ರಂದು ಕಾರವಾರದಲ್ಲಿ ಸಂವಿಧಾನ ಪರಿವರ್ತನಾ ದಿನದ ಅಂಗವಾಗಿ ಜರುಗಿದ ಕಾರ್ಯಕ್ರಮದಲ್ಲಿ 3 ತಲೆಮಾರಿನ ದಾಖಲೆ ಆಕ್ಷೇಪಿಸಿ ಆಕ್ಷೇಪ ಪತ್ರ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಪ್ರಸಕ್ತ ವರ್ಷ ಜನವರಿ 6ರಂದು ಸಭೆಯಲ್ಲಿ ಮಹಜರು ಕುರಿತು ನಡಾವಳಿ ದಾಖಲಾಗಿತ್ತು. ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಕಾಯ್ದೆಯ ಉಸ್ತುವಾರಿ ಸಮಿತಿಯು ಜನವರಿ 6ರಂದು ತೆಗೆದುಕೊಂಡ ನಿರ್ಣಯದಲ್ಲಿ ಅರ್ಜಿಗಳು ದಾಖಲಾತಿ ಅಲಭ್ಯತೆ ಕಾರಣಕ್ಕೆ ತಿರಸ್ಕರಿಸಿದ್ದಲ್ಲಿ ಅರಣ್ಯ, ಕಂದಾಯ, ಗ್ರಾಮೀಣಾಭಿವೃದ್ಧಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರನ್ನು ಒಳಗೊಂಡ ತಂಡದಿಂದ ಮುಂದಿನ 45 ದಿನದೊಳಗೆ ಮಹಜರು ಮಾಡಿ ಮಹಜರು ವರದಿಯನ್ನು ದಾಖಲೆಯಾಗಿ ಪರಿಗಣಿಸಲು ಸೂಚನೆ ನೀಡಲಾಗಿತ್ತು. ನಡವಳಿಕೆಗೆ ಮತ್ತು ಕಾನೂನಿಗೆ ವ್ಯತಿರಿಕ್ತವಾಗಿ ಜಿಲ್ಲಾಡಳಿತವು ನ್ಯೂನತೆಯಿಂದ ಪ್ರಕ್ರಿಯೆ ಜರುಗುತ್ತಿರುವುದು ಸಭೆಯಲ್ಲಿ ಚರ್ಚೆ ನಡೆಯಿತು. ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಸಂಚಾಲಕ ಇಬ್ರಾಹಿಂ ಸಾಬ್ ಗೌಡಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ದಿವಾಕರ್ ಮರಾಠಿ, ಯೋಗೇಶ್ ಪುಟ್ನಾಯ್ಕ್, ವಿಷ್ಣು ಗೌಡೆ, ಈಶ್ವರ್ ನಾಯ್ಕ್, ಸುಬ್ರಾಯ್ ಹೆಗಡೆ, ಚಂದ್ರಕಾಂತ್ ಮರಾಠಿ, ಬಸ್ಯಾವ್ ಡಿಸೋಜಾ, ಶಿವಾನಂದ್ ನಾಯ್ಕ್, ಗಣಪತಿ ಹೆಗಡೆ, ರಾಮಚಂದ್ರ ದೇಸಾಯಿ, ಪ್ರೇಮಾನಂದ್ ಭಂಡಾರಿ, ಸುಭಾಷ್ ಸಿದ್ದಿ, ರಾಮ ತುಕಾರಾಮ್ ಗೌಡೆ, ಶಿವರಾಮ್ ಆಚಾರ್ಯ ಇತರರು ಚರ್ಚೆಯಲ್ಲಿ ಭಾಗವಹಿಸಿದರು. ಅರಣ್ಯ ಕಾಯ್ದೆಯಲ್ಲಿ ರಾಜ್ಯ ಉಸ್ತುವಾರಿ ಸಮಿತಿಯ ನಡವಳಿ ಮತ್ತು 6 ನ್ಯೂನತೆ ಪಟ್ಟಿಯನ್ನ ಜಿಲ್ಲಾಡಳಿತಕ್ಕೆ ಏಪ್ರಿಲ್ 9ರಂದು ಸಿರ್ಸಿಯಲ್ಲಿ ನೀಡಲಾಗುವುದು ಎಂದು ಜಿಲ್ಲಾಧ್ಯಕ್ಷರಾದ ರವೀಂದ್ರ ನಾಯ್ಕ್ ಅವರು ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಯಲ್ಲಾಪುರ.